ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆಗಳ ಅಟ್ಟಹಾಸ ನಿಲ್ತಾ ಇಲ್ಲ. 13 ಜನರ ಪ್ರಾಣ ಹೋದ್ರೂ ಆನೆಗಳ ಹಾವಳಿಗೆ ಬ್ರೇಕ್ ಬೀಳ್ತಾ ಇಲ್ಲ. ಇವತ್ತು ಮತ್ತೊಂದು ಪ್ರಾಣ ಹೋಗ್ತಾ ಇದ್ದಂತೆ ಜನ ರೊಚ್ಚಿಗೆದ್ದಿದ್ದಾರೆ. ಹೆಣ ಮೇಲಿಂದ ಮೇಲೆ ಬೀಳ್ತಿದೆ ಅಂತ ಪ್ರತಿಭಟನೆಗೆ ಇಳಿತಾ ಇದ್ದಂತೆ ದೊಡ್ಡ ಹಂಗಾಮವೇ ನಡೆದು ಹೋಗಿದೆ. ಸಾವಾದ್ರೂ ಕೂಡ ನಮ್ಮ ಇಲ್ಲಿಯ ಸ್ಥಳೀಯ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದು ಬರೀ ಆಕ್ರೋಶವಲ್ಲ, ನೋವು, ಹತಾಶೆ, ನಮ್ಮ ನಾಳುವವರ ಮೇಲಿನ ಕಾಡ್ಗಿಚ್ಚು. ಯಾಕಂದ್ರೆ ಇಲ್ಲಿನ ಜನ ಜೀವ ಕಳ್ಕೊಂಡಿರೋದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 13 ಜನರ ಪ್ರಾಣವನ್ನ. ಕಾಡಾನೆಗಳ ಅಟ್ಟಹಾಸಕ್ಕೆ ಮೇಲಿಂದ ಮೇಲೆ ಹೆಣಗಳು ಉರುಳುತ್ತಾ ಇದ್ರು. ಸಮಸ್ಯೆಗೆ ಪರಿಹಾರ ಸಿಗ್ತಿಲ್ಲ. ಜೀವ ಹೋದಾಗ ಕಣ್ಣೊರೆಸಿ ಹೋಗೋ ಜನನಾಯಕರು ಆಮೇಲೆ ಕಣ್ಣೆತ್ತಿಯೂ ನೋಡ್ತಿಲ್ಲ. ಇದರ ಪ್ರತಿಫಲವೇ ಈಗ ಮತ್ತೊಬ್ಬ ಹೆಣ್ಮಗಳ ಜೀವ ಹೋಗಿರೋದು. ತೋಟದ ಕೆಲಸಕ್ಕೆ ಅಂತ ಹೋದವಳು ತೋಟದಲ್ಲೇ ನರಳಿ ಪ್ರಾಣ ಬಿಟ್ಟಿದ್ದಾಳೆ. ಕಾಡಾನೆ ದಾಳಿಗೆ ಇಡೀ ದೇಹವೇ ನಜ್ಜುಗುಜ್ಜಾಗಿ ಹೋಗ್ತಿದ್ದಂತೆ ಚಿಕ್ಕಮಗಳೂರು ಜನ ರೊಚ್ಚಿಗೆದ್ದಿದ್ದಾರೆ. ಕಿಲ್ಲರ್ ಕಾಡಾನೆ ದಾಳಿಗೆ ಮಹಿಳೆ ಅಪ್ಪಚ್ಚಿ. ಮೇಲಿಂದ ಮೇಲೆ ಕಾಡಾನೆ ದಾಳಿ, 13 ಜನರ ಬಲಿ. ಚಿಕ್ಕಮಗಳೂರಲ್ಲಿ ಆನೆಗಳ ದಾಳಿಗೆ ಮಾರಣ ಹೋಮವೇ ನಡೀತಾ ಇದೆ. ಕಾಡಿಂದ ನಾಡಿಗೆ ನುಗ್ಗೋ ಆನೆಗಳು ಮೇಲಿಂದ ಮೇಲೆ ಜನರ ಜೀವ ತೆಗಿತಿವೆ. ಇಲ್ಲಿವರೆಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ 13 ಮಂದಿ ಆನೆ ದಾಳಿಗೆ ಪ್ರಾಣ ಕಳ್ಕೊಂಡಿದ್ದಾರೆ. ದುರಂತ ಅಂದ್ರೆ ಜಸ್ಟ್ 7 ದಿನದ ಅಂತರದಲ್ಲಿ ಇಬ್ಬರು ಉಸಿರು ಚೆಲ್ಲಿದ್ದಾರೆ. ಕಿಲ್ಲರ್ ಕಾಡಾನೆ ಸೆರೆಗೆ ಕಾರ್ಯಾಚರಣೆ ನಡೀತಾ ಇರೋ ಹೊತ್ತಲ್ಲೇ ಮತ್ತೊಬ್ಬ ಹೆಣ್ಮಗಳ ಬಲಿ ಪಡೆದಿದೆ. ಇದೇ ನೋಡಿ, ಒಂದೇ ವಾರದಲ್ಲಿ ಇಬ್ಬರ ಜೀವ ತೆಗೆದ ಕಿಲ್ಲರ್ ಕಾಡಾನೆ. ಈ ಹೆಣ್ಮಗಳ ಹೆಸರು ಬೋರಮ್ಮ ಅಂತ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಮೂಲದವರು. ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ. ಹೀಗಾಗಿ ಹೊಟ್ಟೆಪಾಡಿಗೆ ಅಂತ ಗಂಡ ಹೆಂಡತಿ ಚಿಕ್ಕಮಗಳೂರಿನ ಕಾಫಿ ತೋಟದ ಕೆಲಸಕ್ಕೆ ಬಂದಿದ್ರು. ಇವತ್ತು ಬೆಳಿಗ್ಗೆಯೇ ಚಿಕ್ಕಮಗಳೂರು ತಾಲೂಕಿನ ಹೊಣಸೇಹಳ್ಳಿ ಸಮೀಪದ ಪುರ ಗ್ರಾಮದ ಕಾಫಿ ತೋಟಕ್ಕೆ ಹೋಗಿದ್ದಾರೆ. ಮನೆಯವರು ಅದೆಲ್ಲಿದ್ರೂ ಗೊತ್ತಿಲ್ಲ. ಈ ಹೆಣ್ಮಗಳು ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇದ್ದಳು. ಇದೇ ಹೊತ್ತಿಗೆ ಕಿಲ್ಲರ್ ಕಾಡಾನೆ ಎಂಟ್ರಿ ಕೊಟ್ಟಿದೆ. ಒಮ್ಮೆಲೆ ದೈತ್ಯಾಕಾರ ಆನೆ ಕಣ್ಮುಂದೆ ಬರ್ತಾ ಇದ್ದಂತೆ ಬೆಚ್ಚಿ ಬಿದ್ದಿದ್ದಾರೆ. ಕೂಗಾಡಿದ್ರೂ ಇಲ್ಲ, ಚೀರಾಡಿದ್ರೂ ಇಲ್ಲ, ತಪ್ಪಿಸಿಕೊಳ್ಳೋದಕ್ಕೂ ಆಗಿಲ್ಲ. ಮದವೇರಿದ ಕಾಡಾನೆಯ ಕೈಗೆ ಸಿಕ್ಕವಳು ಅಲ್ಲೇ ಅಪ್ಪಚ್ಚಿಯಾಗಿ ಹೋಗಿದ್ದಾಳೆ. ಯಾವಾಗ ಹೆಣ್ಮಗಳ ದುರಂತ ಅಂತ್ಯವಾಯ್ತೋ ಊರೋರೆಲ್ಲ ಸಿಡಿದೆದ್ದಿದ್ದಾರೆ. ಕಡಬಗೆರೆ ಬಳಿ ರಸ್ತೆ ಮಧ್ಯೆಯೇ ಶವವಿಟ್ಟು ಪ್ರತಿಭಟನೆಗೆ ಕೂತಿದ್ದಾರೆ. ಅರಣ್ಯ ಇಲಾಖೆ ಸಚಿವರು ಸ್ಥಳಕ್ಕೆ ಬರಬೇಕು, ಈ ಸಾವಿಗೆ ನ್ಯಾಯ ಕೊಡಬೇಕು ಅಂತ ರಸ್ತೆಯಲ್ಲೇ ಶಾಮಿಯಾನ ಹಾಕಿ ನಿಗಿ ಕೆಂಡ ಕಾರೋದಕ್ಕೆ ಶುರು ಮಾಡಿದ್ರು. ಯಾವಾಗ ಪ್ರತಿಭಟನಾಕಾರರ ಹೋರಾಟದ ಕಿಚ್ಚು ಜೋರಾಯ್ತೋ ಶೃಂಗೇರಿ ಶಾಸಕ ರಾಜೇಗೌಡ ಓಡೋಡಿ ಬಂದಿದ್ದಾರೆ. ಹೋರಾಟಗಾರರ ಮನವೊಲಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಆಗಿಲ್ಲ. ಕಾಡಾನೆ ದಾಳಿಗೆ ಶಾಶ್ವತ ಪರಿಹಾರ ನೀಡೋವರೆಗೂ ನಾವಿಲ್ಲಿಂದ ಏಳಲ್ಲ ಅಂತ ಪಟ್ಟು ಹಿಡಿದ್ರು. 7 ದಿನದ ಅಂತರದಲ್ಲಿ ಇಬ್ಬರು ಕಾಡಾನೆಗೆ ಬಲಿ. ಚಿಕ್ಕಮಗಳೂರಲ್ಲಿ ಸಂಭವಿಸ್ತಾ ಇರೋ ದುರ್ಘಟನೆಗಳನ್ನ ನೋಡ್ತಾ ಇದ್ರೆ ಜೀವಕ್ಕೆ ಬೆಲೆಯೇ ಇಲ್ವಾ ಅನಿಸ್ತಾ ಇದೆ. ಯಾಕಂದ್ರೆ ಬರೀ ಆನೆಗಳ ದಾಳಿಗೆ 13 ಮಂದಿ ಬಲಿಯಾಗಿದ್ದಾರೆ. ಕೇವಲ 7 ದಿನದ ಅಂತರದಲ್ಲೇ ಇಬ್ಬರು ಜೀವ ಕಳ್ಕೊಂಡಿದ್ದಾರೆ. ವಾರದ ಹಿಂದಷ್ಟೇ ಹಾವೇರಿ ಮೂಲದ ಯಲ್ಲಪ್ಪ ಅನ್ನೋ ಕಾರ್ಮಿಕ ಕೂಡ ಕಾಡಾನೆ ದಾಳಿಗೆ ಬಲಿಯಾಗಿದ್ದ. ಹೀಗಾಗಿ ಅವತ್ತೇ ಸ್ಥಳೀಯರು ರೊಚ್ಚಿಗೆದ್ದಿದ್ರು. ಕಾಡಾನೆ ಸೆರೆ ಹಿಡಿಬೇಕು ಅಂತ ಪಟ್ಟು ಹಿಡಿದಿದ್ರು. ಜನಾಕ್ರೋಶಕ್ಕೆ ಬೆಚ್ಚಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳು ಕಿಲ್ಲರ್ ಕಾಡಾನೆ ಕಾರ್ಯಾಚರಣೆ ಶುರು ಮಾಡಿದ್ರು. ಆದ್ರೆ ಆನೆ ಸೆರೆ ಹಿಡಿಯೋ ಕಾರ್ಯ ನಡೀತಾ ಇರೋ ಹೊತ್ತಲ್ಲೇ ಮತ್ತೊಬ್ಬ ಹೆಣ್ಮಗಳ ಬಲಿ ಪಡೆದಿದೆ. ಕಾಡಾನೆ ದಾಳಿಗೆ ಮಹಿಳೆ ಬಲಿ ಪಡೆದಿದ್ದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಂತಹ ಪ್ರಕರಣ ಇದೀಗ ಏನು ಮಹಿಳೆಯ ಮೃತದೇಹವನ್ನ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಿರ್ತಕ್ಕಂಥದ್ದು. ಮಹಿಳೆಯ ಕುಟುಂಬಸ್ಥರು ಏನು ಮೃತದೇಹವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತೆ ಇಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಪ್ರಹಾರವನ್ನ ಮಾಡಿರ್ತಕ್ಕಂಥದ್ದು. ನಾವೀಗ ಚಿಕ್ಕಮಗಳೂರು ತಾಲೂಕಿನ ಕಡಬಗೆರೆ ಪಟ್ಟಣದಲ್ಲಿರ್ತಕ್ಕಂಥದ್ದು. ಏನು ಈ ಒಂದು ಪಟ್ಟಣದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದಲೂ ಕೂಡ ಏನು ನಿರಂತರವಾಗಿ ಮಲೆನಾಡು ರೈತ ನಾಗರಿಕ ಹಿತರಕ್ಷಣಾ ವೇದಿಕೆಯ ಅವರು ಮತ್ತು ರೈತರು ಏನು ಟೆಂಟ್ ಅನ್ನ ಹಾಕಿ ಮಹಿಳೆಯ ಶವವನ್ನ ಇಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಬೆಳಿಗ್ಗೆಯಿಂದಲೂ ಕೂಡ ಈ ಒಂದು ರಾಜ್ಯ ಹೆದ್ದಾರಿ ಬಂದ್ ಆಗಿತ್ತು. ಆದ್ರೆ ಏನು ಬೆಳಿಗ್ಗೆಯಿಂದಲೂ ಕೂಡ ಕುಟುಂಬಸ್ಥರು ಹಾಗೂ ರೈತ ಪರ ಸಂಘಟನೆಗಳ ಹೋರಾಟಗಾರರು 50 ಲಕ್ಷ ಪರಿಹಾರ ಬೇಕು, ಜೊತೆಗೆ ಏನು ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡಿದ್ದು.
7 ಕುಮ್ಕಿ ಆನೆಗಳ ನೇತೃತ್ವದಲ್ಲಿ ಕಿಲ್ಲರ್ ಕಾಡಾನೆ ಸೆರೆ ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು. ಆದರೆ ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ. ಯಾವಾಗ ಪುರ ಗ್ರಾಮದಲ್ಲಿದೆ ಅನ್ನೋದು ಗೊತ್ತಾಯಿತು. ಕಾರ್ಯಾಚರಣೆಯ ವೇಗ ಚುರುಕುಗೊಳಿಸಿದ್ದಾರೆ. ಮಹಿಳೆಯನ್ನ ಬಲಿ ಪಡೆದ ಸ್ವಲ್ಪ ದೂರದಲ್ಲೇ ಅರಬಳಿಕೆ ಚುಚ್ಚುಮದ್ದು ನೀಡಿ ಕಾಡಾನೆ ಸೆರೆ ಹಿಡಿದಿದ್ದಾರೆ. ಯಾವಾಗ ಕಾಡಾನೆಯನ್ನ ಶಿಫ್ಟ್ ಮಾಡೋದಕ್ಕೆ ನೋಡಿದ್ರೋ ಪುಂಡಾಟ ಶುರು ಮಾಡಿದೆ. ಆದರೆ ಕುಮ್ಕಿ ಆನೆಗಳ ಹೊಡೆತಕ್ಕೆ ನಲುಗಿದ ಕಾಡಾನೆ ತಣ್ಣಗಾಗಿದೆ. ಇದು ಶೃಂಗೇರಿ ಕ್ಷೇತ್ರದಲ್ಲಿ ನಿರಂತರವಾದ ಪ್ರಾಣಿಗಳಿಂದ ಮನುಷ್ಯನ ಹತ್ಯೆ ಆಗ್ತಿದೆ. ಇಲ್ಲಿ ರೈತರ, ಇಲ್ಲಿಯ ಕಾರ್ಮಿಕರ, ಇಲ್ಲಿಯ ನಾಗರಿಕರ ಹತ್ಯೆ ಆಗ್ತಾ ಇದೆ. ಆದ್ರೆ 13 ಸಾವಾದ್ರೂ ಕೂಡ ನಮ್ಮ ಇಲ್ಲಿಯ ಸ್ಥಳೀಯ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಶಾಶ್ವತ ಪರಿಹಾರದ ಬೇಡಿಕೆಯನ್ನು ಇಟ್ಕೊಂಡು ನಾವು ನಿರಂತರವಾದ 13 ಹೋರಾಟಗಳನ್ನು ಮಾಡಿದ್ದೀವಿ. 13 ಹೋರಾಟಗಳಲ್ಲೂ ಕೂಡ ಪೊಲೀಸರನ್ನು ಕರೆಸ್ತಾರೆ, ಇಲ್ಲಿಯವರಿಗೆ ಕೇಸ್ ಹಾಕುವಂತ ಭಯ ಹುಟ್ಟಿಸ್ತಾರೆ, ನಮ್ಮ ಹೋರಾಟ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಒಂದು ಜೋರು ಮಳೆ ಬಂದು ಯಾವ್ದೋ ಮರ ಬಿದ್ದರೆ ಆನೆ ಬಿತ್ತು ಅಂತ ಆಗಿದೆ. ಇದಕ್ಕೆ ಒಂದು ಶಾಶ್ವತ ಪರಿಹಾರ ಅಂದರೆ ರೈಲ್ವೆ ಬ್ಯಾರಿಕೇಡ್, ಇದಕ್ಕೆ ಶಾಶ್ವತ ಪರಿಹಾರ ಆಗಲೇಬೇಕು. ಮತ್ತೆ ಇದಕ್ಕೆ ಒಂದೇನಂದ್ರೆ, ಈಗ 20 ಲಕ್ಷ ರೂಪಾಯಿ ಕೊಟ್ಟು ಹೋಗ್ಬಿಡ್ತೀರಿ ನೀವು. ರೈತನ ಜೀವ 20 ಲಕ್ಷದಲ್ಲಿ ಅವನು ಮನೆ ಮಠ ಎಲ್ಲ ಕಳ್ಕೊಂಡ್ಬಿಡ್ತಾನೆ. ಇದಕ್ಕೊಂದು ಶಾಶ್ವತ ಅಂತ ಹೇಳಿದ್ರೆ ನಾವು 50 ಲಕ್ಷ ಪರಿಹಾರ ಇವರು ಕೊಡಲೇಬೇಕು. ಯಾವುದೇ ಒಂದು ಪ್ರಾಣಿ ಒಬ್ಬ ರೈತನ ಸಾಯಿಸಿದ್ರೆ ಯುವರಾಜಣ್ಣ ಈಗಲೇ ಹೇಳಿದ್ದಾರೆ 50 ಲಕ್ಷ ಪರಿಹಾರ ಆಗಲೇಬೇಕು. ಇವತ್ತು ನಡೆದಿರುವಂಥದ್ದಂತೂ 100% ಇದು ಒಂದು ರೀತಿ ಸರ್ಕಾರದ ಕಡೆಯಿಂದ ಮರ್ಡರ್ ಮಾಡದಂಗೆ. ಹೋದ ಸೋಮವಾರ ಒಂದು ಆನೆ ತುಳಿತದಲ್ಲಿ ಏನು ಸಾವಾಗಿತ್ತು, ಅದಾದ ಮೇಲೆ ಭಾಳ ಪ್ರಯತ್ನವನ್ನು, ಹೋರಾಟವನ್ನು ಎಲ್ಲ ನಡೆದ ಮೇಲೆ 4 ದಿನದ ಮುಂಚೆ 7 ಆನೆಗಳು ಬರ್ತವೆ ಇವ್ರನ್ನ ಈ ಆನೆಯನ್ನು ಹಿಡಿಯೋಕ್ಕೆ ಅಂತೇಳಿ. ಒಬ್ಬ ಮನುಷ್ಯನ ಪ್ರಾಣ ಹೋದ ಕೂಡಲೇ 20 ಲಕ್ಷದ ಚೆಕ್ ಕೆಲವರಿಗೆ 25 ಲಕ್ಷದ ಚೆಕ್ ಸೆಲೆಕ್ಟಿವ್ ಆಗಿ ಹಿಡ್ಕೊಂಡ್ಬರ್ತಾರೆ. ಒಟ್ನಲ್ಲಿ ಚಿಕ್ಕಮಗಳೂರಲ್ಲಿ ಮೇಲಿಂದ ಮೇಲೆ ಕಾಡಾನೆ ಉಪಟಳ ಹೆಚ್ಚಾಗ್ತಾ ಇದ್ದು, ಇದಕ್ಕೊಂದು ಶಾಶ್ವತ ಪರಿಹಾರ ಕಲ್ಪಿಸೋ ಕೆಲಸ ಆಗಬೇಕಿದೆ. ಯೋಗೀಶ್ ಕಾಮಿನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಸ್ಯಾಂಡಲ್ವುಡ್ನ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಆಂಜನೇಯನ ಅವತಾರ ತಾಳಿದ್ದಾರೆ. ಇಷ್ಟು ದಿನ ದೈವದ ಅಲೆ ಎಬ್ಬಿಸಿದವರು ಈಗ ಹನುಮನಾಗಿ ಬರ್ತಿದ್ದಾರೆ. ಅಂಜನಾದ್ರಿ ಬೆಟ್ಟದಲ್ಲಿ ಹನುಮಾನ್ ಸಿನಿಮಾ ಸೆಟ್ಟೇರಿದೆ. ಪವನಸುತ ಹನುಮ ಶ್ರೀರಾಮನ ಪರಮ ಭಕ್ತ, ಧರ್ಮ ಕಾಯೋ ರಾಮದೂತ, ಭಕ್ತರ ಪಾಲಿನ ದೀನಬಂಧು. ಹನುಮ ಅಂದ್ರೆ ಮಹಾವೀರ, ಹನುಮ ಅಂದ್ರೆ ಬಜರಂಗಬಲಿ. 108 ನಾಮಾಂಕಿತದಿಂದ ಕರೆಯಲ್ಪಡೋ ಆಂಜನೇಯನ ಮಹಿಮೆಯನ್ನ ಬಲ್ಲವರೇ ಬಲ್ಲರು ಬಿಡಿ. ಇಂಥ ಮಹಾಮಹಿಮನ ಅವತಾರ ತಾಳಿದ್ದಾರೆ ಸ್ಯಾಂಡಲ್ವುಡ್ನ ಡಿವೈನಿಂಗ್ ಸ್ಟಾರ್. ರಾಮಭಂಟನ ವೇಷ ತೊಟ್ಟಿರೋ ರಿಷಬ್ ಶೆಟ್ಟಿ ಆಂಜನೇಯನಾಗಿ ಅಬ್ಬರಿಸೋದಕ್ಕೆ ರೆಡಿಯಾಗಿದ್ದಾರೆ. ಕಾಂತಾರ ಸಿನಿಮಾ ನಂತರ ಮತ್ತೊಂದು ಹಿಸ್ಟಾರಿಕಲ್ ಸಿನಿಮಾದಲ್ಲಿ ರಿಷಬ್ ಕಾಣಿಸಿಕೊಳ್ತಿದ್ದಾರೆ. ಇದರ ಮುನ್ನುಡಿಯಾಗಿ ಇವತ್ತು ಹನುಮನ ಜನ್ಮಸ್ಥಳದಲ್ಲಿ ಸಿನಿಮಾ ಸೆಟ್ಟೇರಿದೆ. ಕೊಪ್ಪಳದ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮಾನ್ ಸಿನಿಮಾದ ಅದ್ಧೂರಿ ಮುಹೂರ್ತವನ್ನ ನೆರವೇರಿಸಲಾಗಿದೆ. ಹನುಮನ ಅವತಾರ ತಾಳಿದ ಡಿವೈನಿಂಗ್ ಸ್ಟಾರ್. ಕಾಂತಾರ ಬೆನ್ನಲ್ಲೇ ಮತ್ತೊಂದು ಅದ್ಧೂರಿ ಸಿನಿಮಾ ಶುರು. ಕರಾವಳಿಯಲ್ಲಿ ಹೊತ್ತಿದ ಕಾಂತಾರದ ಕಾಡ್ಗಿಚ್ಚು ಇನ್ನೂ ತಣ್ಣಗಾಗಿಲ್ಲ ಬಿಡಿ. ರಿಷಬ್ ಶೆಟ್ಟಿ ಹೊಸದ ದಂತಕಥೆಗೆ ಸಿನಿಮಾ ಲೋಕವೇ ಮಂತ್ರಮುಗ್ಧವಾಗಿ ಹೋಗಿದೆ. ದೈವತ್ವದ ಅಲೆಯಲ್ಲಿ ಮುಳುಗಿದವರು ಈಗಲೂ ಅದೇ ಗುಂಗಲ್ಲಿದ್ದಾರೆ. ತುಳುನಾಡಿನ ಆಚಾರ ವಿಚಾರಗಳ ಜೊತೆಗೆ ದೈವದ ಮಹತ್ವ ಸಾರಿದ್ದ ರಿಷಬ್ಗೆ ಇಡೀ ಸಿನಿಮಾ ರಂಗವೇ ಜೈಕಾರ ಹಾಕಿತ್ತು. ಇದೇ ಗುಂಗಲ್ಲಿರೋ ಹೊತ್ತಲ್ಲೇ ಮತ್ತೊಂದು ಹೈ ಬಜೆಟ್ ಸಿನಿಮಾಗೆ ಕೈ ಹಾಕಿದ್ದಾರೆ. ಇಷ್ಟು ದಿನ ದೈವದ ಅವತಾರ ತೊಟ್ಟಿದ್ದ ರಿಷಬ್ ಶೆಟ್ಟಿ ಈಗ ದೇವರ ರೂಪ ತಾಳ್ತಿದ್ದಾರೆ. ಆಂಜನೇಯನಾಗಿ ತೆರೆ ಮೇಲೆ ಅಬ್ಬರಿಸೋದಕ್ಕೆ ಸಜ್ಜಾಗ್ತಿದ್ದಾರೆ. ಈಗ ರಿಷಬ್ ಶೆಟ್ಟಿ ಬಣ್ಣ ಹಚ್ತಿರೋದು ಹನುಮಾನ್ ಸಿನಿಮಾದಲ್ಲಿ ಹನುಮಂತನ ಅವತಾರ ತಾಳ್ತಿರೋದು. ಹೀಗಾಗಿಯೇ ಕೊಪ್ಪಳದ ಅಂಜನಾದ್ರಿ ಬೆಟ್ಟದ ಮೇಲೆ ಸಿನಿಮಾದ ಮುಹೂರ್ತ ನೆರವೇರಿದೆ. ಆಂಜನೇಯನ ಜನ್ಮಸ್ಥಳದಲ್ಲಿ ಇವತ್ತು ಹನುಮಾನ್ ಸಿನಿಮಾದ ಇಡೀ ತಂಡವೇ ಸೇರಿತ್ತು. ಪಂಚೆ ಶರ್ಟ್ ತೊಟ್ಟು ಪತ್ನಿ ಜೊತೆ ಬಂದಿದ್ದ ರಿಷಬ್ ಶೆಟ್ಟಿ ದೇಸಿ ಲುಕ್ನಲ್ಲಿ ಮಿರಮಿರ ಮಿಂಚುತ್ತಿದ್ರು. ನಂತರ ಹನುಮನ ಪಾದಕ್ಕೆ ಶಿರಬಾಗಿ ಸಿನಿಮಾದ ಮೊದಲ ಕ್ಲಾಪ್ ಹೇಳಿದ್ರು. ಈ ವೇಳೆ ಮುಗಿಬಿದ್ದ ಅಭಿಮಾನಿಗಳು ರಿಷಬ್ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡ್ರು. ಸಿನಿಮಾ ಸೆಟ್ಟೇರಿದ ಖುಷಿಯಲ್ಲಿರೋ ರಿಷಬ್ ಶೆಟ್ಟಿ ತಮ್ಮ ಪಾತ್ರದ ಬಗ್ಗೆ ಯಾವುದೇ ಗುಟ್ಟು ಬಿಟ್ಕೊಡ್ಲಿಲ್ಲ. ಈಗಾಗಲೇ ಹನುಮಾನ್ ಸಿನಿಮಾ ಮೂಲಕ ನಿರ್ದೇಶಕ ಪ್ರಶಾಂತ್ ವರ್ಮಾ ಮ್ಯಾಜಿಕ್ ಮಾಡಿದ್ದಾರೆ. ಈ ಚಿತ್ರದಲ್ಲಿ ನನ್ನ ಪಾತ್ರ ಹೇಗಿರುತ್ತೆ ಅನ್ನೋದನ್ನ ನೀವು ಬೆಳ್ಳಿತೆರೆಯಲ್ಲೇ ನೋಡಬೇಕು ಅಂದ್ರು. ಇದಕ್ಕೆ ಧ್ವನಿಗೂಡಿಸಿದ ರಿಷಬ್ ಶೆಟ್ಟಿ ಪತ್ನಿ ಪ್ರಗತಿ ಶೆಟ್ಟಿ ಆಂಜನೇಯನ ಆಶೀರ್ವಾದದಿಂದಲೇ ಇಂಥದ್ದೊಂದು ಅವಕಾಶ ಸಿಕ್ಕಿದ್ದು ಅಂತ ಹೇಳಿದ್ರು. ಕಾಂತಾರ ರಿಲೀಸ್ ಆಗಿದ್ದ ಮುಂಚೆನೇ ಅನೌನ್ಸ್ ಮಾಡಿದ್ವಿ ಈ ಫಿಲ್ಮ್ನ, ಜೈ ಹನುಮಾನ್ ನನ್ನ ಮುಂದಿನ ಸಿನಿಮಾ ಅನ್ನುವಂಥದ್ದು. ಸೊ ಅದೊಂದು ಪ್ರಶಾಂತ್ ವರ್ಮ ಅವರ ಒಂದು ಯೂನಿವರ್ಸಲ್ ಇರುವಂಥ ಒಂದು ಇದು
ಇಟ್ಸ್ ಅ ಡಿವೈನ್ ಫಿಲ್ಮ್. ಖಂಡಿತವಾಗ್ಲೂ ಅದೊಂದು ನನಗೂ ಕೂಡ ತುಂಬ ಖುಷಿಯಾಗಿ ಒಂದು ಅಂತ ಒಂದು ಅವಕಾಶ ಅಂತ ಅಂದ್ಕೊಳ್ತೀನಿ. ಹನುಮನಿಗೆ ಒಂದು ಸೇವೆ ಕೊಡುವಂಥ ಒಂದು ಅವಕಾಶ ಅಂತ ಅಂದ್ಕೊಳ್ತೀನಿ. ಹನುಮನ್ ದಯೆಯಿಂದ ರಿಷಬ್ಗೆ ಹನುಮಾನ್ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ಸಿಕ್ಕಿದೆ. ಸೊ ಆ ದೇವರ ಆಶೀರ್ವಾದದಿಂದ ಇದು ಹನುಮನ ಜನ್ಮಸ್ಥಳ. ಇಲ್ಲೇ ಬಂದು ಇವತ್ತು ನಮ್ಮ ಪ್ರೊಡ್ಯೂಸರು ಎಲ್ಲರೂ ಬಂದಿದ್ದಾರೆ, ಇಡೀ ಟೀಮ್ ಬಂದಿದ್ದಾರೆ, ಡೈರೆಕ್ಟರ್ ಇದ್ದಾರೆ, ಎಲ್ಲರೂ ಬಂದು ಇವತ್ತು ಅವನ ಆಶೀರ್ವಾದ ತಗೊಂಡು ಇಲ್ಲಿಂದ ಮೊದಲನೇ ಹೆಜ್ಜೆ ತಗೊಳ್ಳೋಣ ಅಂತ ಹೊರಟಿದ್ದೀವಿ. ಕಾಂತಾರ ಪ್ರೀಕ್ವೆಲ್ ಬರೋದಕ್ಕೂ ಮೊದಲೇ ಆಂಜನೇಯ ಸಿನಿಮಾದ ಮಾತುಕತೆಯಾಗಿತ್ತು. ಹೀಗಾಗಿ 1 ವರ್ಷದ ಹಿಂದೆಯೇ ರಿಷಬ್ರ ಆಂಜನೇಯ ರೂಪದ ಪೋಸ್ಟರ್ ಹೊರಬಿದ್ದಿತ್ತು. ಆಂಜನೇಯನ ಅವತಾರದಲ್ಲಿದ್ದ ರಿಷಬ್ ಕಂಡು ಸಿನಿಮಾ ಮಂದಿ ಮೂಕ ವಿಸ್ಮಿತರಾಗಿದ್ರು. ಇದೀಗ ಸಿನಿಮಾ ಸೆಟ್ಟೇರಿದ್ದು ನಿರೀಕ್ಷೆಗಳು ಬೆಟ್ಟದಷ್ಟಾಗಿವೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18, ಕೊಪ್ಪಳ. ಲಂಚದ ಹಣಕ್ಕೆ ಕೈಯೊಡ್ಡಿದ್ದ ಬಿಜೆಪಿ ಶಾಸಕರಿಗೆ ಜೈಲೇ ಗತಿಯಾಗಿದೆ. 5 ಲಕ್ಷ ಲಂಚ ಪಡೆಯುವಾಗ ತಗ್ಲಾಕೊಂಡಿದ್ದ ಶಾಸಕರನ್ನ 10 ದಿನಗಳ ಕಾಲ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಇದರ ಬೆನ್ನಲ್ಲೇ ರಾಜಕೀಯ ಕದನವೂ ಜೋರಾಗಿದೆ. ಭ್ರಷ್ಟಾಚಾರ ಅನ್ನೋದು ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಹುಡುಕಿದಂತಾಗಿದೆ. ಜನಸೇವೆಯೇ ಜನಾರ್ದನ ಸೇವೆ ಅನ್ನೋ ತತ್ವದಡಿ ಅಧಿಕಾರ ಹಿಡಿದವರು ಸ್ವಹಿತಕ್ಕಾಗಿ ಕೆಲಸ ಮಾಡ್ತಿದ್ದಾರೆ. ಅಧಿಕಾರಿಗಳನ್ನ ಕಂಟ್ರೋಲ್ನಲ್ಲಿಟ್ಕೊಂಡು ಸ್ವಚ್ಛ ಆಡಳಿತ ವ್ಯವಸ್ಥೆ ನಿರ್ಮಿಸಬೇಕಿದ್ದ ಜನಪ್ರತಿನಿಧಿಗಳೇ ಲಂಚದ ಹಾದಿ ಹಿಡಿದಿದ್ದಾರೆ. ಇದಕ್ಕೆ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಈಗ ಸ್ಪಷ್ಟ ಉದಾಹರಣೆ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಲೋಕಾಟ್ರ. ಲಂಚ ಪಡೆದು ಜೈಲು ಸೇರಿದ ಬಿಜೆಪಿ ಶಾಸಕ. ಗುತ್ತಿಗೆದಾರನ ಬಳಿ 5 ಲಕ್ಷ ಲಂಚ ಪಡೆಯುವಾಗ ಡಾಕ್ಟರ್ ಚಂದ್ರು ಲಮಾಣಿ ಮತ್ತು ಅವರ ಇಬ್ಬರು ಪಿಎಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಗದಗ ಲೋಕಾಯುಕ್ತ ಪೊಲೀಸರು ಶಾಸಕ ಚಂದ್ರು ಲಮಾಣಿ ಮತ್ತು ಸರಕಾರಿ ಪಿಎ ಮಂಜುನಾಥ್ ತಳವ, ಖಾಸಗಿ ಪಿಎ ಗುರುನಾಯಕ್ನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರು. ತಡರಾತ್ರಿವರೆಗೂ ಮೂವರನ್ನ ವಿಚಾರಣೆ ನಡೆಸಿದ ಗದಗ ಲೋಕಾಯುಕ್ತ ಪೊಲೀಸರು ಬೆಂಗಳೂರಿನ ಕೋಗಿಲು ಲೇಔಟ್ ಬಳಿಯಲ್ಲಿರುವ ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರ ಮುಂದೆ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ಜಡ್ಜ್ ಶಾಸಕ ಚಂದ್ರು ಲಮಾಣಿ ಪಿಎಗಳಾದ ಮಂಜುನಾಥ್ ತಳವಾರ್ ಹಾಗೂ ಗುರುನಾಯಕ್ಗೆ 10 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿದೆ. ಗುತ್ತಿಗೆದಾರನಿಗೆ ಧಮಕಿ ಹಾಕಿದ್ರ ಚಂದ್ರು ಲಮಾಣಿ. ಗುತ್ತಿಗೆದಾರನ ನಡ ಮುರಿಸ್ತೇನೆ ಅಂತ ಧಮಕಿ. ಇನ್ನು ಶಾಸಕ ಚಂದ್ರು ಲಮಾಣಿ ಜೈಲಿಗೆ ಹೋಗ್ತಿದ್ದಂತೆ ಇದ್ದ ಆಡಿಯೋ ಒಂದು ವೈರಲ್ ಆಗಿದೆ. ಗುತ್ತಿಗೆದಾರ ವಿಜಯ್ಗೆ ನಡ ಮುರಿಸ್ತೇನೆ ಅಂತ ಧಮಕಿ ಹಾಕಲಾಗಿದೆ. ಅಲ್ಲದೆ ತಡೆಗೋಡೆ ಕಾಮಗಾರಿ ಬಗ್ಗೆಯೂ ಶಾಸಕ ಲಮಾಣಿ ಮಾತಾಡಿದ್ದಾರೆ. ಏನಾದ್ರೂ ನನಗೆ ಸರಳವಾಗಿ ಅನ್ಕೊಂಡು ನಡನ ಮುಡಿಸ್ತೀನಿ, ಇನ್ನು ನಮಗೆ ನಿಂತಲ್ಲ ನ್ಯೂಸ್ ಅಂತ ಅನ್ಕೊಂಡ್ಯಾ ನೀನು? ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೀಯ, ಸುಳ್ಳು ಹೇಳ್ತೀಯ ನೀನು. ಎಲ್ಲಮ್ಮಗೆ ಹೋಗಿನಿ, ಮಲ್ಲಮ್ಮಂಗೆ ಹೋಗಿನಿ, ಬಳ್ಳಮ್ಮಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕಿನಾಗ ಮಾಡಿದ್ರೆ ನಮ್ಮ ತಾಲೂಕಿನಾಗ ಮಾಡಿ ನಡ ಮುರಿದು ಕಳಿಸ್ತೀವ್ಯಾ? ಸರ್ ಇದೊಂದು ಸ್ವಲ್ಪ ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋ ನೀನು. ಯಾರ ಹೆಸರಿಗೆ ಆಗಿತ್ತದು? ನಮ್ಮ ಹೆಸರಲ್ಲಿ ಆಗಿತ್ತು ಸರ್. ನೀನೇನು ಅದನ್ನು ಯಾಕೆ ಬರ್ಬೇಕದನ್ನ? ಆನ್ಸರ್ ಅದನ್ನು ನಾವು 2 ಹೇಳಿದ್ವಿ ಸರ್, ಅದನ್ನು ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನು 2? ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ್ಕೆ? ಅವತ್ತು ಬಿಡ 2 ಹೇಳೋಣಂತೂ ನಾನು ಕನ್ಫ್ಯೂಷನ್ ಆಗೈತೆ. ಇದೇ ವೇಳೆ ಶಾಸಕ ಚಂದ್ರು ಲಮಾಣಿ ವಿರುದ್ಧ ಷಡ್ಯಂತ್ರ ಆರೋಪ ಕೇಳಿ ಬಂದಿತ್ತು. ಕುಮಾರ್ ಮಹಾರಾಜ್ ಸ್ವಾಮಿ ಆಡಿಯೋ ಒಂದು ಹೊರಬಂದಿತ್ತು. ಆಡಿಯೋದಲ್ಲಿ ಸೋನು ಲಮಾಣಿ ಎಂಬುವವರ ಹೆಸರು ಉಲ್ಲೇಖವಾಗಿತ್ತು. ಈ ಬಗ್ಗೆ ಸೋನು ಲಮಾಣಿ ಪ್ರತಿಕ್ರಿಯೆ ನೀಡಿದ್ದು, ನನ್ನ ಹೆಸರನ್ನ ಬಳಸಿ ಸ್ವಾಮೀಜಿ ಮಾತಾಡಿದ್ದಾರೆ. ಬಡವ ಡಾಕ್ಟರ್ ಆಗಿ ಶಾಸಕರಾಗಿದ್ದಾರೆ. ಇದಕ್ಕೆ ಷಡ್ಯಂತ್ರ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಆಡಿಯೋದಲ್ಲಿರುವಂತ ವಾಯ್ಸು ನಂದಲ್ಲ. ನನ್ನ ಹೆಸರು ತೊಗೊಂಡು ಸೋನು ಲಂಬಾಣಿ ಅಂತ ಅವರು ನನ್ನ ಹೆಸರು ಮೇಲೆ ಮಾತಾಡಿರುವಂತದ್ದು ಕುಮಾರ್ ಮಹಾರಾಜರು. ಅವರು ನಮ್ಮ ಸಮಾಜದ ಗುರುಗಳು. ಅವ್ರು ಆ ತರ ಮಾತಾಡಬಾರ್ದಾಗಿತ್ತು. ಇವತ್ತು ನಮ್ಮ ಸಮಾಜದ ಶಾಸಕರ ಮೇಲೆ ಷಡ್ಯಂತ್ರ ಮಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ ಇದೆ ಸರ್. ಆ ತರ ಮಾಡಿರೋದು ತಪ್ಪು. ಇದೆಲ್ಲ ಷಡ್ಯಂತ್ರ ಮಾಡಿ ಈ ತರ ಮಾಡಿರೋದಕ್ಕಾಗಿ ನಮ್ಮ ಸಮಾಜ ಅವರಿಗೆ ಬಹಿಷ್ಕಾರ ಕೊಡುತ್ತೆ. ನಾನು ಕಾನೂನು ಚೌಕಟ್ಟಲ್ಲಿ ಅವರಿಗೆ ಕೇಸ್ ಹಾಕ್ತೀನಿ, ಮಾನನಷ್ಟೇ ಹಾಕ್ತೀನಿ ಅಂತ ಹೇಳ್ತಿದ್ದೇನೆ. ಬಿಜೆಪಿ ಶಾಸಕನಿಗೆ ಬೇಕಂತಲೇ ಕೆಡ್ಡ ತೋಡಿದ್ರ. ಲಮಾಣಿ ವಿಚಾರದಲ್ಲಿ ಕೈಕಮಲ ನಾಯಕರ ಫೈಟ್. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕಮಿಷನ್ ಅಸ್ತ್ರ ಪ್ರಯೋಗಿಸಿ ಹೋರಾಟ ನಡೆಸುತ್ತಿದ್ರು.
ಗುತ್ತಿಗೆದಾರರ ಆರೋಪವು ಬಿಜೆಪಿಗರಿಗೆ ಬಲ ತುಂಬಿತ್ತು. ಆದ್ರೀಗ ತಮ್ಮ ಪಕ್ಷದ ಶಾಸಕರೇ ಕಮಿಷನ್ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು ನುಂಗಲಾರದ ತುತ್ತಾಗಿದೆ. ಈ ಬಗ್ಗೆ ಬಿಜೆಪಿ ನಾಯಕರು ಸರಕಾರವನ್ನೇ ಟೀಕಿಸುತ್ತಿದ್ದು, ಇದು ವಿಪಕ್ಷಗಳನ್ನ ಹತ್ತಿಕ್ಕುವ ಒಂದು ಭಾಗ ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ಕಾಂಗ್ರೆಸ್ಸಿಗರು ತಿರುಗೇಟು ಕೊಟ್ಟಿದ್ದಾರೆ. ಇವತ್ತು ಶಿರಷ್ಟಿ ಶಾಸಕರದೇನು ಆಗೈತೆ ವಿಷಯ, ಇದರಿಂದನೂ ವಿಡಿಯೋಗಳು ಬರ್ತಿದ್ದಾವೆ, ಆಡಿಯೋ ಕ್ಲಿಪ್ ಬರ್ತಾ ಇದೆ. ಅದರಿಂದ ಷಡ್ಯಂತರ ಮಾಡಿ ಅವ್ರನ್ನ ಬೇಕಂತ ಸಿಗ್ಸಾಕ ಪ್ರಯತ್ನ ಮಾಡಿದ್ದಾರೆ ಅಂತಲೇ ಕೇಳ್ತಾ ಇದೆ. ಲೋಕಾಯುಕ್ತ ವಿಚಾರದಲ್ಲಿ ನಾವೆಲ್ಲ ಇನ್ವಾಲ್ವ್ ಆಗೋದು ಸರಿ ಇಲ್ಲ. ಲೋಕಾಯುಕ್ತ ಇಸ್ ಎ ಇಂಡಿಪೆಂಡೆಂಟ್ ಬಾಡಿ. ನಾವು ಯಾವುದೋ ಅವರ ವಿಚಾರಕ್ಕೆ ಮಾಡಕ್ ಹೋಗಿಲ್ಲ. ಏನ್ ತಪ್ಪಾಗಿದೆ ಆ ತಪ್ಪನ್ನ ನಾವೇ ಅದನ್ನ ಅವರವರೇ ಇದರ ಬಗ್ಗೆ ವ್ಯಾಖ್ಯಾನ ಮಾಡಬೇಕು. ಬಿಜೆಪಿಯವರು ಅದರ ಬಗ್ಗೆ ಮಾತಾಡಬೇಕು. ಒಟ್ಟಾರೆ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು ಈವಾಗ ಲಂಚದ ಆಸೆಗೆ ಬಿದ್ದು ಕಂಬಿ ಎಣಿಸುವ ಪರಿಸ್ಥಿತಿ ಬಂದಿದೆ. ಈ ಮಧ್ಯೆ ರಾಜಕೀಯ ನಾಯಕರ ಜಟಾಪಟಿಯು ಜೋರಾಗಿದೆ. ಕೆಲವೇ ದಿನಗಳಲ್ಲಿ ಬಜೆಟ್ ಅಧಿವೇಶನ ಕೂಡ ಆರಂಭವಾಗ್ತಾಗಿದ್ದು, ವಿಪಕ್ಷಗಳ ವಿರುದ್ಧವೇ ಸರ್ಕಾರಕ್ಕೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಸಂತೋಷ್ ಕೊಂಡೂರ್ ಜೊತೆ ಮುನಿರಾಜು, ನ್ಯೂಸ್ 18. ಸುಚಿತ್ರಾಳ ಸಂಘ ಬೆಳೆಸಿ ಜೈಲು ಸೇರಿರೋ ಕಮಲಾಕರ ಭಟ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ಬೆನ್ನಲ್ಲೇ ಪೋಕ್ಸೋ ಕೇಸ್ ಸಹ ದಾಖಲಾಗಿದೆ. ಕಮಲಾಕರ ಭಟ್ಟರ ಕಾಮಪುರಾಣ ಮುಗಿಯೋ ಹಾಗೆ ಕಾಣ್ತಿಲ್ಲ ಬಿಡಿ. ಯಾಕಂದ್ರೆ ಒಂದಾದ್ಮೇಲೆ ಒಂದರಂತೆ ಅಂಗೈ ಜ್ಯೋತಿಷಿಯ ಕಾಮಚರಿತ್ರೆ ಬಿಚ್ಚಿಕೊಳ್ತಾನೆ ಇದೆ. ಕಾಮದ ಹೊಳೆಯಲ್ಲಿ ಮಿಂದೇಳ್ತಾ ಇದ್ದವನಿಗೆ ಹೆಣ್ಣು ಅಂದ್ರೆ ಸಾಕು ಕಣ್ಣು ಬಾಯಿ ಬಿಡ್ತಾ ಇದ್ದಂತೆ. ಅದು ಆಂಟಿ ಆದ್ರೂ ಸರಿ, ಅಪ್ರಾಪ್ತ ಹೆಣ್ಮಕ್ಳಾದ್ರೂ ಸರಿ, ಇಳಿ ವಯಸ್ಸಲ್ಲೂ ಚಪಲ ಚೆನ್ನಿಗನಂತೆ ಚಿನ್ನಾಟ ಆಡ್ತಿದ್ದ ಸುಚಿತ್ರಾ ಜೊತೆ ಸುವ್ವಾಲಾಲಿ ಆಡಿದವನ ಇನ್ನೊಂದು ಕಹಾನಿ ಬಿಚ್ಕೊಂಡಿದೆ. ಅಪ್ರಾಪ್ತ ಹೆಣ್ಮಗಳ ಮೇಲೂ ತನ್ನ ಕಾಮ ತುಂಬಿದ ಕಣ್ಣು ಹಾಕಿದ್ದ ಅನ್ನೋ ಆರೋಪ ಕೇಳಿಬಂದಿದೆ. ಶಿವಮೊಗ್ಗದ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅನ್ನೋ ಆರೋಪದ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. ಕಮಲಾಕರ ಭಟ್ಟರ ಪಾಲಿಗೆ ಪಾಪದ ಕೊಡ ತುಂಬಿದಂತೆ ಕಾಣುತ್ತಿದೆ. ಹೆಣ್ಣಿನ ಹುಚ್ಚು ನೆತ್ತಿಗೇರಿಸಿಕೊಂಡಿದ್ದವ ಕಂಡಲ್ಲೆಲ್ಲ ಕಣ್ಣಾಡಿಸ್ತಾ ಇದ್ದ. ಇದೇ ಈಗ ಕರ್ಮವಾಗಿ ಕಾಡುವುದಕ್ಕೆ ಶುರುವಾಗಿದೆ. ಸುಚಿತ್ರಾ ಜೊತೆ ಡಿಸ್ಕೋ ಡ್ಯಾನ್ಸ್ ಆಡಿದ್ದೇನು, ಚಿಟ್ಟೆ ಆಂಟಿಗಾಗಿ ಯಕ್ಷಗಾನದ ಅವತಾರ ತಾಳಿದ್ದೇನು, ಸುಚಿತ್ರ ಕಣ್ಣಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ಹೊತ್ತು ಮಾಡ್ತಾ ಇದ್ದವನಿಗೆ ಈಗ ಕುತ್ತಿಗೆಗೆ ಬಂದು ಕೂತಿದೆ. ಆಂಟಿಯ ಸಂಘವೇ ಈಗ ಆಪತ್ತಿನ ಅಂಕುಶವಾಗಿ ಕಾಡುತ್ತದೆ. ಸಿದ್ದಾಪುರದ ವಸಂತನಾಯಕ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದೇ ಆಗಿದ್ದು ಕಮಲಾಕರ ಭಟ್ಟರ ಜನ್ಮ ಚರಿತ್ರೆಗೆ ಬಿಚ್ಚಿಕೊಳ್ತಿದೆ. ಕೊಲೆ ಕೇಸ್ನಲ್ಲಿ ಬಂಧಿಯಾಗಿರುವ ಕಮಲಾಕರ ಭಟ್ ಯಾವಾಗ ಹೊರಬರ್ತೀನೋ ಅಂತ ಬಕಪಕ್ಷಿಯಂತೆ ಕಾಯ್ತಿದ್ದಾನೆ. ಕೊಲೆ ಕೇಸ್ಗೂ ನನಗೂ ಸಂಬಂಧವಿಲ್ಲ. ಕೊಲೆ ನಡೆದ ದಿನ ನಾನು ಸ್ಪಾಟ್ನಲ್ಲೇ ಇರಲಿಲ್ಲ. ಬೇಕಿದ್ರೆ ನನ್ನ ಲೊಕೇಶನ್ ಚೆಕ್ ಮಾಡಿ ಅಂತಾನೂ ಅಡಿಕೆ ಭಟ್ಟ ಹೇಳಿದ್ದಂತೆ. ಹೀಗಾಗಿ ಮೂಲೆ ಮೂಲೆ ಜಲಾಡಿರೋ ಪೊಲೀಸರಿಗೆ ಕೊಲೆ ನಡೆದ ದಿನ ಸುಚಿತ್ರಾ ಜೊತೆ ಕಮಲಾಕರ ಭಟ್ ಇರಲಿಲ್ಲ ಅನ್ನೋ ಸಣ್ಣ ಮಾಹಿತಿ ಸಿಕ್ಕಿದೆ. ಇದೇ ಖುಷಿಯಲ್ಲಿದ್ದ ಕಡ್ಲೆಪುರಿ ಕಮಲಾಕರ ಇನ್ನೇನು ಸದ್ಯದಲ್ಲಿ ಹೊರಬರ್ತೀನಿ ಅಂತ ಬೆಟ್ಟದಷ್ಟು ಕನಸು ಕಟ್ಟಿಕೊಂಡಿದ್ದ. ಆದರೆ ಕಮಲಾಕರ ಭಟ್ ಪಾಲಿಗೆ ನವಗ್ರಹಗಳೆಲ್ಲ ಒಕ್ಕರಿಸ್ಕೋತಿವೆ. ಹೀಗಾಗಿಯೇ ಪೋಕ್ಸೋ ಕೇಸ್ ದಾಖಲಾಗಿರೋದು. ಶಿವಮೊಗ್ಗದ ತುಂಗಾನಗರ ವ್ಯಾಪ್ತಿಯ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನೋ ಆರೋಪ ಕೇಳಿಬರುತ್ತದೆ. ಇದು ಭಟ್ಟರ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಕಮಲಾಕರ ಭಟ್ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಅಪ್ರಾಪ್ತ ಬಾಲಕಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಆದರೆ ದೂರು ಕೊಟ್ಟವರು ಶಿವಮೊಗ್ಗದವರು ಆಗಿದ್ದರಿಂದ ಶಿವಮೊಗ್ಗದ ತುಂಗಾನಗರ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗಿದೆ. ಹೀಗಾಗಿ ಕೊಲೆ ಪ್ರಕರಣದ ಜೊತೆಗೆ ಪೋಕ್ಸೋ ಪ್ರಕರಣದ ತನಿಖೆಯೂ ಶುರುವಾಗಿದೆ. ಯಾವಾಗ ಮತ್ತೊಂದು ಕೇಸ್ ಬಿತ್ತೋ ಎಲೆ ಅಡಿಕೆ ಭಟ್ಟರು ಜೈಲಲ್ಲೇ ಕೂತ್ಕೊಂಡು ಕಣ್ಣೀರಿಡ್ತಾ ಇದ್ದಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಈಗ ತಾನೇ ಬೇಸಿಗೆ ಶುರುವಾಗಿದೆ. ಇಂಥ ಹೊತ್ತಲ್ಲೇ ಉಡುಪಿಯಲ್ಲಿ ನೀರಿಗೆ ಹಾಹಾಕಾರ ಏಳ್ತಿದೆ. ಹೀಗಾಗಿ ಜಲಮೂಲಗಳ ಕಡೆ ಗಮನ ಕೊಡಬೇಕಿದ್ದವರು ಕೋಟಿ ಕೋಟಿ ಸುರಿಯೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಉಡುಪಿ ಜನರ ಜೀವಾಳವಾಗಿದ್ದ ಇಂದ್ರಾಣಿ ನದಿ ಕೊಳಚೆ ನೀರಿನಿಂದ ಕಣ್ಮರೆಯಾಗೋ ಆತಂಕ ಹುಟ್ಕೊಂಡಿದೆ. ಇದು ಇಂದ್ರಾಣಿ ತೀರ್ಥ ಆಗಿತ್ತು, ಈಗ ಡಾಮರಿನಾಗಿ ಆಗಿ ಇದನ್ನು ಡ್ರೈನೇಜ್ ಅಂತ ಕರೀತಿದ್ದಾರೆ. ಎಲ್ಲರೂ ಇಲ್ಲಿಂದ ಗೂಳೆ ಎಬ್ಬಿ ಹೋಗುವಂಥದ್ದೊಂದು ಶಬ್ದ ಇದೆ, ಅಂದ್ರೆ ಊರೇ ಎದ್ಕೊಂಡು ಹೋಗ್ತಾ ಇದೆ ಅಂತ ಸನ್ನಿವೇಶ ಬಂದಿದೆ. ಇಂದ್ರಾಣಿ ನದಿ ಅಂದ್ರೆ ಉಡುಪಿ ಜನರ ಜಲಮೂಲ. 10 ಹಳ್ಳಿಗಳ ದಾಹ ತೀರಿಸ್ತಿದ್ದ ಪವಿತ್ರ ನದಿ. ಉಡುಪಿ ನಗರಸಭಾ ವ್ಯಾಪ್ತಿಯಲ್ಲಿ ಹುಟ್ಟಿ ಸಮುದ್ರ ಸೇರುವ ಇಂದ್ರಾಣಿ ನದಿ ಈಗ ತನ್ನ ಪಾವಿತ್ರ್ಯತೆಯನ್ನ ಕಳೆದುಕೊಳ್ತಾ ಇದೆ.
ಪರಿಶುದ್ಧ ಇಂದ್ರಾಣಿಗೆ ಕೊಳಚೆ ನೀರು ಸೇರ್ತಿರೋದ್ರಿಂದ ಸಂಪೂರ್ಣವಾಗಿ ಕಲುಷಿತಗೊಳ್ತಿದೆ. ಈ ಬಗ್ಗೆ ಸ್ಥಳೀಯರು ಹಲವು ಹೋರಾಟವನ್ನ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಹೀಗಾಗಿ ನ್ಯೂಸ್18 ಅಧಿಕಾರಿಗಳ ಕಣ್ತೆರೆಸೋ ಕೆಲಸ ಮಾಡ್ತಾ ಇದೆ. ನಮ್ಮೂರಲ್ಲಿ ನ್ಯೂಸ್18 ಅನ್ನೋ ವಿಶೇಷ ಕಾರ್ಯಕ್ರಮದ ಮೂಲಕ ಸಮಸ್ಯೆಯ ಮೂಲ ಬಿಚ್ಚಿಟ್ಟಿದೆ. ಕೊಳಚೆ ನೀರಿನಿಂದ ಗಬ್ಬೆದ್ದು ನಾರುತ್ತಿದೆ ಇಂದ್ರಾಣಿ ನದಿ. ದಶಕದ ಹೋರಾಟಕ್ಕೆ ಸಿಗದ ಮುಕ್ತಿ, ಅಧಿಕಾರಿಗಳಿಗಿಲ್ಲ ಆಸಕ್ತಿ. ಒಂದು ಕಾಲದಲ್ಲಿ ಸ್ವಚ್ಛಂದವಾಗಿ ಹರಿತಿದ್ದ ಇಂದ್ರಾಣಿ ನದಿ ಈಗ ಗಬ್ಬೆದ್ದು ನಾರ್ತಾ ಇದೆ. ನಿಟ್ಟೂರು ತ್ಯಾಜ್ಯ ಸಂಸ್ಕರಣಾ ಘಟಕದ ಅಸಮರ್ಪಕ ನಿರ್ವಹಣೆಯಿಂದ ಇಂದ್ರಾಣಿ ನದಿಗೆ ಕೊಳಚೆ ನೀರು ಸೇರ್ತಾ ಇದೆ. ಇದೇ ನೀರು ಕೊಡವೂರು, ನಿಟ್ಟೂರು, ಕಲ್ಮಾಡಿ, ಮಲ್ಪೆ ವಾರ್ಡ್ಗಳ ಸಾವಿರಾರು ಬಾವಿಗಳನ್ನ ಸೇರ್ತಾ ಇದೆ. ಇದು ನೂರಾರು ಜನರ ಆರೋಗ್ಯದ ಮೇಲೂ ಪರಿಣಾಮ ಬೀರ್ತಾ ಇದ್ದು ಸುತ್ತಮುತ್ತಲಿನ ಪರಿಸರವನ್ನು ಗಬ್ಬೆದ್ದು ನಾರುವಂತೆ ಮಾಡಿದೆ. ವಾಸನೆ ಸಂಜೆಗೆ ವಾಸನೆ ಬರ್ತದೆ. ಮತ್ತೆ ತೆಂಗಿನಕಾಯಿ ಇಲ್ಲಿ ಹೆಕ್ಕಲಿಕ್ಕೆ ಮಡ್ಲೆಲ್ಲ ಹೆಕ್ಕಲಿಕ್ಕೆ ಬರುವಾಗ ಎಲ್ಲ ವಾಸನೆಯಲ್ಲಿ ಹೆಕ್ಕಲಿಕ್ಕೆ ಆಗುದಿಲ್ಲ. ಬಾವಿ ನೀರದು ಕುಡಿಯಲಿಕ್ಕೆ ಇಲ್ಲ, ಕುಡಿಯಲಿಕ್ಕೆ ಸಾಗುದಿಲ್ಲ, ಹೊಸರ ಹೋಗಲಿಕ್ಕೆ ಆಗುದಿಲ್ಲ. ಎಲ್ಲ ಬಾವಿಯದ್ದು ಇಲ್ಲ ಹಾಳಾಗಿ. ಈ ಹಿಂದೆ ಉಡುಪಿ ನಗರದ ಬಹುತೇಕ ವಾರ್ಡ್ಗಳಿಗೆ ಇದೇ ಇಂದ್ರಾಣಿ ನೀರನ್ನ ಹರಿಸಲಾಗ್ತಾ ಇತ್ತು. ಆದ್ರೀಗ ನದಿ ನೀರನ್ನ ನೋಡೋದಕ್ಕೂ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಮಲಿನಗೊಂಡಿದೆ. ಈ ಬಗ್ಗೆ ಗಮನ ಹರಿಸಬೇಕಿದ್ದ ಅಧಿಕಾರಿಗಳು ಇಂದ್ರಾಣಿ ನದಿಯನ್ನ ಶುದ್ಧ ಮಾಡೋದು ಬಿಟ್ಟು ಕೋಟ್ಯಾಂತರ ರೂಪಾಯಿ ಸುರಿದು ಕುಂದಾಪುರದಿಂದ ನೀರು ತರೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. 32 ಕೋಟಿಯ ಈಗ ಶುದ್ಧೀಕರಣದ ಕೆಲಸ ಆರಂಭ ಆದದ್ದಷ್ಟೇ. ಅದು ಆರಂಭ ಆದ್ಮೇಲೆ ಅದು ಶುದ್ಧೀಕರಣ ಆಗ್ತದೆ ಅನ್ನೋ ಒಂದು ವಿಶ್ವಾಸ. ಆದರೆ ನಾವು ಹೇಳೋದು ಅಲ್ಲಿಗೆ ಮಾತ್ರ ನಿಲ್ಲುವುದಲ್ಲ, ಅಲ್ಲಿಂದ ಪೈಪ್ಲೈನ್ ಮುಖಾಂತರ ತಗೊಂಡು ಹೋಗಿಸಿ. ಯಾವ ರೀತಿಯಾದರೂ ತೊಂದರೆ ಇಲ್ಲ, ಅದಕ್ಕೆ ಒಂದು ಪೂರ್ತವಾದಂಥ ವಿರಾಮ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಇದು ಒಟ್ಟು ಪರಿಸರ ಸಂರಕ್ಷಣೆ ಆಗಬೇಕು. ಒಟ್ನಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಬೇಜವಾಬ್ದಾರಿಗೆ ಇಂದ್ರಾಣಿ ನದಿ ಇತಿಹಾಸದ ಪುಟ ಸೇರೋ ಆತಂಕ ಸೃಷ್ಟಿಯಾಗಿದೆ. ಇನ್ನಾದ್ರೂ ಸಂಬಂಧಪಟ್ಟವರು ಇತ್ತ ಕಣ್ಣಾಯಿಸ್ತಾರ, ಕಾದು ನೋಡ್ಬೇಕಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್18 ಉಡುಪಿ.